ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥದ್ದು ಮತ್ತು ಬ್ರೈಡಲ್ ಡಿಸೈನನ್ನು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕ್ರೋಶ ಬಂದು 11 ನಂಬರ್ ತೊಗೊಂಡಿದ್ದೀನಿ. ದಾರನ 6 ಎಳೆ ಅಥವಾ 7 ಎಳೆ ಸುತ್ತಿ ಇಟ್ಕೊಬೋದು. ನಾನು 7 ಎಳೆ ಸುತ್ತಿ ಇಟ್ಕೊಂಡು ಇಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಈ ರೀತಿ ಕ್ಲಾತ್ಗೆ ಫಸ್ಟ್ ನಾವು ಲಾಕ್ ಮಾಡ್ಕೊಬೇಕು. ಬಟ್ಟೆ ಒಳಗಡೆ ಹೋಗಿ ಹೋಲ್ ಮಾಡಿ ಈ ರೀತಿ ದಾರನ ಎಳೆದು ಬೆರಳಲ್ಲಿ ಸ್ವಲ್ಪ ಹಿಂದೆ ನಾವು ಟೈಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಲೂಸ್ ಬಿಟ್ಟು ಈ ರೀತಿ ಮತ್ತೆ ಎಳೆದು ಟೈಟ್ ಮಾಡಿ ನಂತರ 2 ಚೈನನ್ನು ಹಾಕೊಳ್ಳಿ. 1 2 ಚೈನ್ ಹಾಕಿದ ನಂತರ ಒಂದು ಸಾರಿ ಕ್ರೋಶದ ಮೇಲೆ ಈ ರೀತಿ ದಾರಾನ ಸುತ್ತಕೊಂಡು ನಾವು ಒಂದು ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ ಅದೇ ಪಕ್ಕದಲ್ಲಿ ನಿಯರ್ ಒಂದು ಪಾಯಿಂಟು ಗ್ಯಾಪ್ ಇಡಬಾರ್ದು. ಅದೇ ಪಕ್ಕದಲ್ಲಿ ಹೋಗಿ ದಾರನ ಎಳ್ತಾನೆ 3 ದಾರ ಕ್ರೋಶದ ಮೇಲೆ ಬರುತ್ತೆ. 2ರಲ್ಲಿ ಒಂದನ್ನು ಮಾಡಿ ಮತ್ತು 2ರಲ್ಲಿ ಒಂದನ್ನು ಮಾಡಿ. ಇದು ಡಬಲ್ ಕ್ರೋಶ ಅಂತಲೂ ಕನ್ಸಿಡರ್ ಆಗುತ್ತೆ. ಮತ್ತು ಕ್ರೋಶದ ಮೇಲೆ ಮತ್ತೆ ಇನ್ನೊಂದು ಬಾರಿ ದಾರ ಸುತ್ಕೊಳ್ಳಿ. ಮತ್ತು ಇನ್ನೊಂದು ಡಬಲ್ ಕ್ರೋಶವನ್ನು ಪಕ್ಕದಲ್ಲೇ ಆ ಕ್ಲಾತಲ್ಲಿ ನೀವು ಪಾಯಿಂಟ್ ಮಾಡ್ಕೊಳ್ಳೋ ಪಕ್ಕದಲ್ಲೇ ಹೋಲ್ ಮಾಡಿ ತೊಗೊಂಬರ್ಬೇಕು. 2ರಲ್ಲೊಂದು ಮತ್ತು 2ರಲ್ಲೊಂದು ಈ ರೀತಿ ಡಬಲ್ ಕ್ರೋಶವನ್ನು ಮಾಡ್ಕೊಬೇಕಾಗತ್ತೆ. ಮತ್ತು ಅದರ ಪಕ್ಕದಲ್ಲಿ ಒಟ್ಟು 6 ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ನಾನು ಈ ಚೈನನ್ನು ಸಹ ಕನ್ಸಿಡರ್ ಮಾಡ್ತೀನಿ, ಅದನ್ನು ಲೆಕ್ಕ ತೊಗೊಬೇಕಾಗುತ್ತೆ. 1 2 3 4 ಆಗಿದೆ. ಪಕ್ಕದಲ್ಲಿ ನಿಯರ್ ಬೈ ಪಕ್ಕದಲ್ಲೇ ಗ್ಯಾಪ್ ಇಟ್ಟರೆ ಆ ಒಂದು ಡಿಸೈನ್ ಫಿನಿಶಿಂಗ್ ಹೊರಟೋಗ್ಬಿಡುತ್ತೆ. ಒಟ್ಟು 6 ಡಬಲ್ ಕ್ರೋಶ ಆದ ನಂತರ 3 ಚೈನನ್ನು ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕಿದ್ರೆ ಮತ್ತೆ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಪಾಯಿಂಟ್ ಮಾಡ್ಕೊಬೇಕು. ಪಾಯಿಂಟ್ ಮಾಡಿ ಆ ಪಾಯಿಂಟ್ ಒಳಗಡೆಯಿಂದ ಹೋಗಿ ಈ ರೀತಿ ದಾರನ ಎಳೆದು ತಂದು 2ರಲ್ಲೊಂದು ಮತ್ತು 2ರಲ್ಲೊಂದು ನೀವು 3 ಚೈನ್ ಹಾಕಿದ ನಂತರ ಕ್ರೋಶ ಮೇಲೆ ದಾರ ಸುತ್ತಕೊಂಡೇ ನೀವು ಡಬಲ್ ಕ್ರೋಶ ಮಾಡ್ಕೊಬೇಕು. ಡೈರೆಕ್ಟ್ಲಿ ನೀವು ಆ ಒಂದು ಲಾಕ್ ಮಾಡೋಕ್ಕೆ ಹೋಗೋದು ಬೇಡ. ಈ ರೀತಿ ಕ್ರೋಶ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಡೈರೆಕ್ಟ್ಲಿ 3 ಚೈನ್ ಆದ ನಂತರ ಕ್ಲಾತಿಂದ ಡಬಲ್ ಕ್ರೋಶವನ್ನು ಮಾಡ್ಕೊಬೇಕಾಗುತ್ತೆ. ಇಲ್ಲಿ 6 ಡಬಲ್ ಕ್ರೋಶ ಆಗಿದೆ, ಹಾಗೆ ಇಲ್ಲೂ ಸಹ 6 ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. ಮತ್ತು ಪಕ್ಕದಲ್ಲೇ ಒಂದು ಸ್ವಲ್ಪನೂ ಏರುಪೇರು ಆಗಬಾರ್ದು, ಆ ರೀತಿ ಹೋಲ್ ಮಾಡಿಕೊಂಡು ನೀವು ನೀಟಾಗಿ ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಒನ್ 2 3 4 5 6 ಇಲ್ಲಿ ಚೈನನ್ನು ಕನ್ಸಿಡರ್ ಮಾಡ್ತೀವಿ, ಬಟ್ ಇಲ್ಲಿ ಚೈನ್ ಇಲ್ಲ. ಇಲ್ಲಿ 6 ಕಂಬಗಳನ್ನು ಹಾಕಬೇಕಾಗುತ್ತೆ. ಮತ್ತು 3 ಚೈನ್ 1 2 3 ಚೈನ್ ಆದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಪಾಯಿಂಟ್ ಮಾಡಿ ಅಲ್ಲಿಂದ ದಾರನ ಹೇಳುತ್ತಂದರೆ ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. ಈ ಒಂದು ಡಿಸೈನ್ದು ಬೇಸ್ ಈ ರೀತಿ ಬರುತ್ತೆ. ಸ್ವಲ್ಪ ನಾನು ಒಂದು 3 ಹ್ಯಾಚ್ ಆಗುವಷ್ಟು ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ಲಾಸ್ಟಲ್ಲಿ ಫ್ರೆಂಡ್ಸ್ ಹಿಂಗಾಗಿದೆ. ಲಾಸ್ಟಲ್ಲಿ ಎಂಡಿಂಗ್ ಆದಮೇಲೆ ಒಂದು 2 ಚೈನನ್ನು ಹಾಕ್ಕೊಳ್ಳಿ. 1 2 ಮತ್ತು ಈ ಥ್ರೆಡನ್ನು ಕಟ್ ಮಾಡಿಬಿಟ್ಟು ನಮ್ಮ ಕಡೆ ಸೈಡ್ಗೆ ಹೇಳ್ಕೊಂಡು ಟೈಟ್ ಮಾಡಿಬಿಟ್ರೆ ಫಿನಿಶ್ ಆಗುತ್ತೆ. ಈ ಒಂದು ಡಿಸೈನ್ದು ಬೇಸ್ ಬಂದು ಈ ರೀತಿ ಬಂದಿದೆ. ನೋಡ್ತಾ ಇರ್ಬೋದು ನೀವು.
ನೆಕ್ಸ್ಟ್ ಕಲರ್ ತೊಗೊತೀನಿ. ನೆಕ್ಸ್ಟ್ ಸ್ಟೆಪ್ಗೆ ಫ್ರೆಂಡ್ಸ್ ಆಗಿದೆ. ನೆಕ್ಸ್ಟ್ ನಾನು ಕಲರ್ ತೊಗೊಂಡಿದ್ದೀನಿ, ಇನ್ನೊಂದು ಕಲರ್ ಥ್ರೆಡ್ಡು. ಸೇಮ್ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಅದೇ ಲಾಕ್ ಒಳಗಡೆ ಹೋಗಿ ಫಸ್ಟ್ ನಾವು ಲಾಕ್ ಮಾಡ್ಕೊಬೇಕಾಗುತ್ತೆ ಈ ರೀತಿ. ನೆಕ್ಸ್ಟ್ ಕಂಬ ಇದೆಯಲ್ಲ ಅಲ್ಲಿ ಸಹ ನಾವು ಲಾಕ್ ಮಾಡ್ಕೊಬೇಕಾಗುತ್ತೆ, ಒಂದು ಸಿಂಗಲ್ ಕ್ರೋಶ ಅಷ್ಟೇ. ಆದಮೇಲೆ 4 ಚೈನನ್ನು ಹಾಕೊಳ್ಳಿ. 1 2 3 4 ಚೈನ್ ಹಾಕೊಂಡ ನಂತರ ನಾವು ಫಸ್ಟ್ ಲಾಸ್ಟ್ ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಅದ್ರ ಹಿಂದಿಂದು ಗ್ಯಾಪ್ ಬರುತ್ತೆ ನೋಡಿ, ಆ ಹಿಂದಿನ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕೊಳ್ಳಿ. 1 2 3 4 ಚೈನ್ ಹಾಕೊಂಡು ಮತ್ತೆ ನಾವು 3 ಚೈನ್ ಹಾಕಿದ್ಮೇಲೆ ನೆಕ್ಸ್ಟ್ ಕಂಬ ಬಿಟ್ಟು ನೆಕ್ಸ್ಟ್ ಕಂಬದ ಬರುತ್ತಲ್ಲ, ಮೊದಲನೇದು ಮತ್ತು ಎರಡನೇ ಕಂಬ ನಡುವೆ ಗ್ಯಾಪು, ಅಲ್ಲಿ ಹೋಗಿ ಲಾಕ್ ಮಾಡಿ. ನಾವು 4 ಚೈನ್ ಫಸ್ಟ್ ಲಾಕ್ ಮಾಡ್ಕೊಬೇಕು. 4 ಚೈನ್ ನಂತರ ಇಲ್ಲಿ ನಾವು ಲಾಸ್ಟ್ ಕಂಬದ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಲಾಕ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ 4 ಚೈನ್ ಹಾಕೊಂಡು ಮತ್ತೆ ಫಸ್ಟ್ ಕಂಬದ ಗ್ಯಾಪ್ ಒಳಗಡೆ ಮತ್ತೆ ನಾವು ಲಾಕ್ ಮಾಡ್ಕೊಬೇಕಾಗುತ್ತೆ. ನಂತರ ಕ್ರೋಶನ್ ಮೇಲೆ 2 ಸಾರಿ ದಾರವನ್ನು ಸುತ್ತಕೊಂಡು ಈ 3 ಚೈನ್ ಗ್ಯಾಪ್ ಇದೆಯಲ್ಲ, ಈ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರಾನ ತಂದು 4 ದಾರ ಆಗಿದೆ ಚೈನ್ ಮೇಲೆ, 2ರಲ್ಲಿ ಒಂದನ್ನು ಮಾಡಿ ಮತ್ತೆ 2ರಲ್ಲಿ ಒಂದನ್ನು ಮಾಡಿ ಮತ್ತೆ 2ರಲ್ಲಿ ಒಂದನ್ನು ಮಾಡಿ, ಈ ರೀತಿ ಟ್ರಿಪಲ್ ಕ್ರೋಶವನ್ನು ಹಾಕೊಬೇಕು. ಮತ್ತೆ ಕ್ರೋಶನ್ ಮೇಲೆ 2 ಸಾರಿ ದಾರವನ್ನು ಸುತ್ತಕೊಳ್ಳಿ, ಅದೇ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಟ್ರಿಪಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಎರಡರಲ್ಲೊಂದು ಈ ರೀತಿ ಕ್ರೋಶವನ್ನು ಮಾಡ್ಕೊಬೇಕಾಗತ್ತೆ. ನಿಮ್ಮ ಒಂದು 3 ಚೈನ್ ಗ್ಯಾಪ್ಗೆ ಎಷ್ಟು ಕ್ರೋಶ ಹಿಡಿಯುತ್ತೆ ಫಸ್ಟ್ ನೀವು ನೋಡ್ಕೊಳ್ಳಿ. ನನಗೆ ಎಷ್ಟು ಹಿಡಿಯುತ್ತೆ ನಾನು ಹೆಂಡಿಂಗ್ವರೆಗೂ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ಆರ್ಚಲ್ಲಿ ಈ ಒಂದು 3 ಚೈನ್ ಗ್ಯಾಪಲ್ಲಿ ನನಗೆ 13 ಕ್ರೋಶನ ಹಿಡಿಸಿದೆ. ಲಾಸ್ಟ್ ಎಂಡಿಂಗು ಸಹ ಹಾಕಿದ್ದೀನಿ. ಇದು ನೆಕ್ಸ್ಟ್ ಆದ ನಂತರ ಈ ನಾವು ಲಾಸ್ಟ್ ಗ್ಯಾಪ್ ಇದೆ ನೋಡಿ, ನಾವು ಕ್ರೋಶ ಮಾಡಿರ್ತೀವಲ್ಲ ಲಾಸ್ಟ್ ಕ್ರೋಶದ ಹಿಂದಿನ ಗ್ಯಾಪು, ಆ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಸೇಮ್ ನಾವು ಫಸ್ಟು ಅದೇ ರೀತಿ ಸ್ಟಾರ್ಟ್ ಮಾಡಬೇಕಾದ್ರೆ ಲಾಕ್ ಮಾಡಿದ್ವಿ, ಹಾಗೆ ನಾವು ಈ ಒಂದು ಹೆಂಡಿಂಗಲ್ಲೂ ಸಹ ಅದೇ ರೀತಿ ಮಾಡಬೇಕಾಗುತ್ತೆ. ನೆಕ್ಸ್ಟು 4 ಚೈನನ್ನು ಹಾಕೊಳ್ಳಿ. 1 2 3 4 ಅದೇ ಮತ್ತೆ ಈ ಒಂದು ಚೈನ್ ಒಂದು ಕಂಬವನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಬರುತ್ತಲ್ಲ, ಆ ನೆಕ್ಸ್ಟ್ ಕಂಬದ ಮಧ್ಯ 1 ಮತ್ತು 2ನೇ ಕಂಬದ ನಡುವೆ ಆ ಗ್ಯಾಪ್ ಒಳಗಡೆ ಹೋಗಿ ಮತ್ತೆ ಲಾಕ್ ಮಾಡಿ ಮತ್ತೆ 4 ಚೈನನ್ನು ಹಾಕೊಳ್ಳಿ. 1 2 3 4 ಚೈನ್ ಹಾಕೊಂಡು ನೆಕ್ಸ್ಟು ಆ ಲಾಸ್ಟ್ ಹಿಂದಿನ ಗ್ಯಾಪು, ಕಂಬದ ಹಿಂದಿನ ಗ್ಯಾಪಲ್ಲಿ ಬರುವಂಥ ಚೈನ್ ಗ್ಯಾಪಲ್ಲಿ ಬರುವಂಥ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು 4 ಚೈನನ್ನು ಹಾಕೊಳ್ಳಿ. ಒನ್ 2 3 4 ಫಸ್ಟ್ ಗ್ಯಾಪ್ ಇದೆಯಲ್ಲ, ಆ ಕಂಬ 2 ಕಂಬ ನಡುವೆ ಚೈನ್, ಫಸ್ಟ್ ಚೈನ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಆ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಿ ಕ್ರೋಶನ್ ಮೇಲೆ 2 ಸಾರಿ ದಾರವನ್ನು ಸುತ್ತಕೊಂಡು ನೆಕ್ಸ್ಟ್ ಈ ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರಾನ ತಂದು ಆರ್ಚನ್ನು ಟ್ರಿಪಲ್ ಕ್ರೋಶೆಯಿಂದ ಫಿಲ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಾಣಿಸ್ತಾ ಇದೆ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫಿನಿಶಿಂಗ್ ಅಷ್ಟೇ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಮತ್ತು ಇದಕ್ಕೂ ನಾನು ಫುಲ್ ಲಾಸ್ಟ್ ನಿಮಗೆ ಮಾಡಿಬಿಟ್ಟು ಹೇಗೆ ಲಾಸ್ಟ್ ಫಿನಿಶಿಂಗ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ.
ಫ್ರೆಂಡ್ಸ್ ಆಗಿದೆ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಇಲ್ಲಿಗೂ ನೀವು ಕುಚ್ಚನ್ನು ಕಟ್ಬಿಟ್ಟು ಹೆಣ್ಣು ಮಾಡ್ಬೋದು, ಇಲ್ಲೊಂದು ಬೀಡ್ಸನ್ನು ಸಹ ನೀವು ಹಾಕ್ಬೋದು. ನಿಮಗೆ ಹೇಗೆ ಆ್ಯಕ್ಟಿವಿಟೀಸ್ ಹೇಗೆ ಬರುತ್ತೆ ಹಾಗೆ ಮಾಡ್ಕೋಬೋದು. ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ನಾನು ಈಗ ಫಸ್ಟ್ ಬೇಸ್ ಇದೆಯಲ್ಲ ಆ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ಬಂದು ಆ ಕಲರ್ ಲೆಸ್ ಆಗಿತ್ತು. ನಾನು ಸ್ವಲ್ಪ ಡಾರ್ಕ್ ಬ್ಲೂ ತೊಗೊಂಡಿದ್ದೀನಿ. ನೀವು ಯಾವ ಕಲರ್ ಆದರೂ ಮಿಕ್ಸ್ ಮಾಡ್ಕೊಬೋದು, ಇಲ್ಲ ಇದೇ ಕಲರ್ನ ನೀವು ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಫಸ್ಟ್ ನೀವು ಲಾಕ್ ಎಲ್ಲಿ ಮಾಡಿರ್ತೀರ ಫ್ರೆಂಡ್ಸ್, ಅಲ್ಲೇ ಹೋಗಿ ಲಾಕ್ ಮಾಡ್ಕೊಳ್ಳಿ. ಫಸ್ಟು ಸ್ವಲ್ಪ ಟೈಟ್ ಆಗುತ್ತೆ, ನೋಡಿಕೊಂಡು ಮಾಡ್ಕೊಳ್ಳಿ. ಥ್ರೆಡ್ ಎಲ್ಲ ಸ್ವಲ್ಪ ಟೈಟ್ ಬರುತ್ತೆ. ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಮತ್ತೆ ಇನ್ನೊಂದು ನಾವು 4 ಚೈನ್ ಹಾಕೊಂಡಿರ್ತೀವಲ್ಲ ಅದೇ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ಇನ್ನೊಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಇಲ್ಲಿ ಈ ಸ್ಪೇಸಲ್ಲಿ ಆ್ಯಕ್ಚುಲಿ ಇದು ಕುಚ್ಚು ಸ್ಪೇಸ್ ಬರುತ್ತೆ. ನಾನು ಕುಚ್ಚನ್ನು ಲೆಸ್ ಮಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಬೀಡ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲ ನನಗೆ ಬೀಡ್ಸ್ ಬೇಡ ಅಂತ ಅವರು ಈ ರೀತಿ ಸ್ಕಿಪ್ ಮಾಡಿಬಿಟ್ಟು ನೀವು 4 ಚೈನ್ ಹಾಕ್ಕೊಂಡು ಲಾಕ್ ಎಲ್ಲಿ ಬರುತ್ತೆ, ನಾನು ಎಲ್ಲಿ ಲಾಕ್ ಮಾಡ್ತೀನಿ ಅಲ್ಲೇ ಲಾಕ್ ಮಾಡ್ಬೋದು, ಸ್ಟಾರ್ಟ್ ಎಲ್ಲಿ ಮಾಡ್ತೀನಿ ಅಲ್ಲೇ ಮಾಡ್ಬೋದು. ಇದು ಕುಚ್ಚನ್ನು ಬೇಡ ಅಂತ ಹೇಳಿ ನಾನೇ ಸ್ಕಿಪ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಬೀಡ್ಸನ್ನು ಇರಲಿ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ಸನ್ನು ಇನ್ಸರ್ಟ್ ಮಾಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಗ್ಯಾಪ್ ಎಲ್ಲಿ ಬರುತ್ತೆ ಅಲ್ಲೇ ಲಾಕ್ ಮಾಡಿ. ಸೇಮ್ ನಾವು ಬೇಸ್ 4 ಚೈನ್ ಗ್ಯಾಪ್ ಲಾಕ್ ಮಾಡಿರ್ತೀವಲ್ಲ ಅದರಲ್ಲೇ ಲಾಕ್ ಮಾಡ್ಬೋದು. ಈ ರೀತಿ ಇಲ್ಲಿ ಸ್ಕಿಪ್ ಮಾಡಿ 4 ಚೈನ್ ಹಾಕಿ ಇಲ್ಲೇ ಲಾಕ್ ಮಾಡಿದ್ರೆ ನೀವು ಕುಚ್ಚನ್ನು ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟು ಈ 4 ಚೈನ್ ಇದೆಯಲ್ಲ ಆ 4 ಚೈನ್ ಗ್ಯಾಪ್ ಒಳಗಡೆನೂ ಸಹ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ನಾವು ಇಲ್ಲೂ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಿ, ಹಾಗೆ ಇಲ್ಲೂ ಸಹ ಸಿಂಗಲ್ ಕ್ರೋಶ ಹಾಕ್ಕೊಬೇಕು. ನೆಕ್ಸ್ಟು ಕ್ರೋಶ ಮೇಲೆ ಒಂದು ಸಾರಿ ದಾರವನ್ನು ಸುತ್ತಕೊಂಡು ನಾವು ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಈ ಗ್ಯಾಪ್ ಒಳಗಡೆ ಚೈನ್ ಇದೆ ನೋಡಿ, ಇಲ್ಲಿ ಒಂದು ತ್ರಿಬಲ್ ಕ್ರೋಶ ಹಾಕ್ಕೊಂಡಿರ್ತೀವಿ. ನೆಕ್ಸ್ಟ್ ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ಚೈನ್ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ದಾರನ ತಂದು ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. 1 ಎರಡರಲ್ಲೊಂದು 1 ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳಿ. 3 ಚೈನನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ 1 2 3 ಚೈನ್ ಹಾಕ್ಕೊಂಡು ಈ ಗ್ಯಾಪ್ ಇರುತ್ತಲ್ಲ ನಾವು ಡಬಲ್ ಕ್ರೋಶ ಮಾಡ್ಕೊಂಡ್ರಂಥ ಆ ಗ್ಯಾಪ್ ಒಳಗಡೆ ಹೋಗಿ ಈ ದಾರನ ತಂದು ಲಾಕ್ ಮಾಡಿ. ಇದು ಪಿಕಾಕ್ ಡಿಸೈನ್ ಆಗುತ್ತೆ. ಸೇಮ್ ನೆಕ್ಸ್ಟು ಇಲ್ಲಿ ಬೀಡ್ಸನ್ನು ಆ್ಯಡ್ ಮಾಡ್ಬೋದು. ನಾನು ಬೇಡ ಅಂತೇಳಿ ಸ್ಕಿಪ್ ಮಾಡಿದ್ದೀನಿ. ನೀವು ಇಲ್ಲೂ ಮತ್ತೆ ಇದನ್ನು ಇನ್ಸರ್ಟ್ ಮಾಡಿ ಇಲ್ಲಿಗೆ ನೀವು ಸ್ವಲ್ಪ ದಾರ ಮುಂದೆ ಮಾಡಿ ಇಲ್ಲಿ ಬೀಡ್ಸನ್ನು ಇನ್ಸರ್ಟ್ ಮಾಡಿ ಕಂಟಿನ್ಯೂ ಮಾಡ್ಬೋದು. ಬೀಡ್ಸನ್ನು ನಾನು ಬೇಡ ಅಂತ ಒಂದು ಸ್ಕಿಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕಂಬ ಅದೇನಿದೆ ನೆಕ್ಸ್ಟ್ ಕಂಬ ಅದರೊಳಗಡೆ ಹೋಗಿ ಮತ್ತೆ ದಾರಾನ ತಂದು ಡಬಲ್ ಕ್ರೋಶ ಮಾಡಿಕೊಂಡು ಫಸ್ಟು ನೆಕ್ಸ್ಟ್ 3 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡಿದ್ರೆ ಪಿಕಾಕ್ ಡಿಸೈನು ಆಗುತ್ತೆ. ಪ್ರತಿ ಕಂಬಗಳಿಗೂ ಕಂಬದ ನಡುವೆ ಗ್ಯಾಪ್ ಬರುತ್ತಲ್ಲ ಆ ಪ್ರತಿ ಗ್ಯಾಪ್ಗೂ ಸಹ ಈ ರೀತಿ ಪಿಕಾಕ್ ಡಿಸೈನನ್ನು ನೀವು ಹಾಕೊಬೇಕಾಗುತ್ತೆ. ಯಾವುದನ್ನು ಸಹ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಅದು ಡಿಸೈನು ಫಿನಿಶಿಂಗ್ ಹೊರಟೋಗ್ಬಿಡುತ್ತೆ. ಹಾಗಾಗಿ ಪ್ರತಿಯೊಂದು ಗ್ಯಾಪ್ಗೂ ಸಹ ನೀವು ಪಿಕಾಕ್ ಡಿಸೈನನ್ನು ಹಾಕ್ತಾ ಹೋಗಿ. ಡಬಲ್ ಕ್ರೋಶ 3 ಚೈನ್ ನಡುವೆ ಗ್ಯಾಪಲ್ಲಿ ಲಾಕ್ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ನಾನು ಫುಲ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಆಗಿದೆ, ಈ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಇದು ನೆಕ್ಸ್ಟು ನಾವು ಇಲ್ಲ ಹಾಕಿದ್ಮೇಲೆ ಇಲ್ಲ ಎಂಡಿಂಗ್ ಬಂದಮೇಲೆ ನೆಕ್ಸ್ಟ್ ನಾವು ಈ ಒಂದು 4 ಚೈನ್ ಇದೆಯಲ್ಲ ಈ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಿ. ಲಾಕ್ ಮಾಡಿಬಿಟ್ಟು ನಾವು ಲಾಕ್ ಎಲ್ಲಿ ಸಿಂಗಲ್ ಕ್ರೋಶ ಮಾಡಿರ್ತೀವಿ ಅದೇ ಗ್ಯಾಪ್ ಒಳಗಡೆ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶವನ್ನು ಲಾಕ್ ಸಿಂಗಲ್ ಕ್ರೋಶ ಎರಡೂ ಒಂದೇ ಆ ರೀತಿ ಮಾಡ್ಕೊಳ್ಳಿ. ಸೇಮ್ ನಾವು ಅದೇ ರೀತಿ ಸ್ಟಾರ್ಟಿಂಗು ಮಾಡಿದ್ವಿ ಹಾಗೆ ಹೀಗೆ ಮಾಡಿ. ಈ ರೀತಿ ಮಾಡಿದಾಗ ನೋಡಿ ಈ ಡಿಸೈನು ಈ ರೀತಿ ಬರ್ತಾಯಿದೆ. ಇವತ್ತು ಹೇಳ್ಕೊಟ್ಟಂಥ ಡಿಸೈನ್ ತುಂಬ ಚೆನ್ನಾಗಿದೆ. ನೀವು ವಿಡಿಯೋಕ್ಕಿಂತ ರಿಯಲಾಗಿ ತುಂಬ ಅಟ್ರ್ಯಾಕ್ಟಾಗಿ ಕಾಣಿಸ್ತಾ ಇದೆ. ಸ್ಯಾರೀಸು ಬ್ರೈಡಲ್ ಸ್ಯಾರಿ ಡಿಸೈನ್ ಬಂದಾಗ ಒಳ್ಳೆ ಸ್ಯಾರೀಸ್ಗೆ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ನೆಕ್ಸ್ಟು ಇನ್ನು 4 ಚೈನ್ ಒಳಗಡೆ ಹೋಗಿ
ಈ ರೀತಿ ದಾರ ತಂದು ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಅಲ್ಲ ಸಿಂಗಲ್ ಕ್ರೋಶ ಅಂದರೆ ಎರಡು ಒಂದೇ. ಈ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶವನ್ನು ಮಾಡಿ ದಾರ ಮುಂದೆ ಮಾಡಿ ಈ ರೀತಿ ಬೀಡ್ಸನ್ನು ಆ್ಯಡ್ ಮಾಡಿ ಇನ್ಸರ್ಟ್ ಮಾಡಿಬಿಟ್ಟು ಲಾಕ್ ಮಾಡಿ ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಅದೇ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಬಿಟ್ಟು ನೆಕ್ಸ್ಟು 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶವನ್ನು ಮಾಡಿ ನೀವು ನೆಕ್ಸ್ಟ್ ಆರ್ಚ್ಗೆ ಪಿಕಾಕ್ ಡಿಸೈನನ್ನು ಹಾಕ್ಕೊಳ್ತಾ ಹೋಗಿ. ಕ್ರೋಶ ಮೇಲೆ ಒಂದು ಸರಿ ದಾರ ಸುತ್ಕೊಳ್ಳಿ. ಈ ಒಂದು ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಎರಡರಲ್ಲೊಂದನ್ನು ಮಾಡಿ 3 ಚೈನನ್ನು ಹಾಕ್ಕೊಂಡು ಮತ್ತೆ ಈ ಗ್ಯಾಪ್ ಇದೆಯಲ್ಲ ಇಲ್ಲಿ ಬಂದು ದಾರನ ಎಳೆದು ತಂದು 2 ಸಾರಿ ಬರುತ್ತೆ ಕ್ರೋಶದ ಮೇಲೆ. ಆ 2 ದಾರನ ಒಂದು ಮಾಡಿದ್ರೆ ಪಿಕಾಕ್ ಸ್ಮಾಲ್ ಪಿಕಾಕ್ ಡಿಸೈನ್ ಕ್ರಿಯೇಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ನಾನು ಪೂರ್ತಿ ಮಾಡಿಬಿಟ್ಟು ಲಾಸ್ಟ್ ಒಂದು ಫಿನಿಶಿಂಗ್ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಆಗಿದೆ. ಇದು ನಾನು ಬಂದು ಇಲ್ಲಿ ನೀವು ಬೀಡ್ಸ್ ಹಾಕಿದ್ದೀನಲ್ಲ ಅದೇ ಸ್ಪೇಸಲ್ಲಿ ನೀವು ಕುಚ್ಚನ್ನು ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಹಾಗೆ ಸ್ಟೋನ್ ಚೈನನ್ನು ನೀವು ಆ್ಯಡ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಅಟ್ರಾಕ್ಟಾಗಿ ಕಾಣಿಸ್ತಾ ಇದೆ. ಎವ್ವಿ ಅಂದರೆ ತುಂಬ ಅಟ್ರಾಕ್ಟಾಗಿ ತುಂಬ ಚೆನ್ನಾಗಿದೆ ಡಿಸೈನ್ ಬಂದು ನೋಡ್ತಾ ಇರ್ಬೋದು. ಫಿನಿಶಿಂಗು ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ. ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಈ ಒಂದು ಡಿಸೈನ್ಗೆ ನೀವು 900 ಅಬೋವ್ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಆಫ್ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್.